ದಾಸೋಹ ದಾಸೋಹ ಅಂತ ಹೇಳ್ತಾರಲ್ಲ, ಈ ಪದದ ಅರ್ಥ ಏನು? ಹೌದಿಲ್ರಿ? ಮೊದಲ ಆ ಶಬ್ದಾರ್ಥ ಏನಂತಂದ್ರೆ, ದಾಸೋಹಂ ಅನ್ನೋ ಪದ ಇದು ಇದು ಕೂಡ ಮೂಲತಃ ಸಂಸ್ಕೃತ ಶಬ್ದದರಿದು. ದಾಸೋಹಂ ದಾಸೋಹಂ ಇತಿ ಭಾವಃ, ದಾಸೋಹಂ ಭಾವಃ ಅಂತ ಒಂದು ಲಕ್ಷಣ ಅದ. ಏನ್ ಹೇಳ್ರಿ? ದಾಸೋಹಂ ಇತಿ ಭಾವಃ. ಹಂಗಂದ್ರೆ ಏನು? ದಾಸ ಅಹಂ, ನಾನು ಯಾರು? ಸೇವಕ. ದಾಸೋಹಂ ಪದದ ಅರ್ಥ ಏನ? ಸೇವಕ ಅಥವಾ ಕಿಂಕರ ಭಾವ. ಬಹಳ ಸಣ್ಣವ. ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಇದೆಲ್ಲರಿಗೂ ಗೊತ್ತಿರೋ ಪ್ರಸಿದ್ಧ ವಚನ. ಅವ್ರು ಏನಂತಾರ ಅಂತಂದ್ರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಆನೆ ಕೊಟ್ಟು ಹೇಳ್ಯಾರ ಅವರು. ನನಗಿಂತ ಕಿರಿಯರಿಲ್ಲ ಅನ್ನುವಂತ ಏನ ಭಾವದಲ್ಲ, ಇದಕ್ಕ ದಾಸೋಹ ಅಂತ ಕರೀತಾರ್ರಿ. ಬಹಳ ಮಂದಿ ಇದನ್ನ ಒಂದ್ ಸ್ವಲ್ಪ ಒಳಗೆ ಇಳಿದು ಇದರ ಎಲ್ಲಾ ಮಗ್ಗಲುಗಳ ಬಗ್ಗೆ ಚರ್ಚೆ ಮಾಡೋದ ಇವತ್ತು. ಒಂದು ದಾಸೋಹ ಅನ್ನೋದಕ್ಕ ಅಪ್ಪ ಬಸವಣ್ಣನವರು ಈ ಒಂದೊಂದು ವಾಕ್ಯವನ್ನ ನೋಡಕತ್ತೇವಿ. ಈ ಒಂದೇದು, ಸೋಹಂ ಎಂಬುದು ಅಂತರಂಗದ ಮದ ನೋಡಯ್ಯ ಅಂತ ಹೇಳ್ಯಾರ. ಸೋಹಂ ಈ ವಿಚಾರವನ್ನ ತಿಳ್ಕೋಕ್ಕಿಂತ ಪೂರ್ವದಲ್ಲೇ, ಸೋಹಮದ ಬಗ್ಗೆ ಎಲ್ಲ ಹೇಳ್ತೇನೆ ನಾನು, ಅದಕ್ಕಿಂತ ಪೂರ್ವದಲ್ಲೇ ಈ ದಾಸೋಹದ ವಿವಿಧ ಭಾಗಗಳು ಯಾವ್ಯಾವು ಅನ್ನೋದು ನಾವು ಸ್ವಲ್ಪ ನೋಡೋಣ್ರಿ. ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಭಕ್ತನ ಪ್ರಸಾದಿ ಸ್ಥಳದಲ್ಲಿ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ಮಾತು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕಿದನ್ರಿ. ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನವ ಕಳಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು, ಮನ ದಾಸೋಹಕ್ಕೆ ಲೀಯವಾದಂತೆ ಮಾಡು, ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಇದು ಅತ್ಯಂತ ಪ್ರಸಿದ್ಧ ವಚನ. ಇದೆಲ್ಲರೂ ಹೇಳ್ತಾರೆ ಇದನ್ರಿ. ಇದೊಂದ್ ಕಡೆ ಹೇಳ್ತಾರ ಅವರು. ಅದ ನಂತರ ಹೇಳ್ತೇನೆ. ಇಲ್ಲಿ ಏನಂತಾರಪ್ಪ ಅಂತಂದ್ರೆ ಅವರು, ಅಯ್ಯ ಹೇ ಭಗವಂತನೇ, ನಿಮ್ಮ ಶರಣರ ದಾಸೋಹಕ್ಕೆ. ದಾಸೋಹ ಅನ್ನುವಂತ ಶಬ್ದ ಅದು ಕೇವಲ ಊಟ ನೀಡೋದಕ್ಕೆ ಇಷ್ಟಕ್ಕೆ ಸೀಮಿತ ಇಲ್ಲ. ಬಹಳ ಮಂದಿ ಎಲ್ಲ ಏನ್ ಮಾಡ್ತೇವಿ, ನಾವು ದಾಸೋಹ ಮಾಡೇವಿ ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಒಳಗೆಲ್ಲ ಹೇಳ್ತಿರ್ತಾರ, ನಾವ್ ಇವತ್ ದಾಸೋಹ ಇಟ್ಕೊಂಡೇವಿ. ದಾಸೋಹ ಇಟ್ಕೊಂಡೇವಿ ಅಂತ ಮಾಡ್ತಾರೇನವರು, ಎಲ್ಲಾ ಜನರನ್ನ ಕರೆಸಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಊಟಕ್ಕೆ ಕೊಡ್ತಾರ. ಹೌದಿಲ್ರಿ? ಊಟ ಮಾಡೋದನ್ನ ದಾಸೋಹ ಅಂತಾರ ಅವ್ರು. ಊಟ ಮಾಡಿಸೋದು, ಪ್ರಸಾದ ಎಡೆ ಮಾಡೋದು, ಇದು ದಾಸೋಹ ಅಂತ ನಮ್ಮ ಹಳ್ಳಿ ಜನರ ಒಂದು ಮನುಷ್ಯನ ನೆಲೆ ನಿಂತದ. ಬಸವಣ್ಣನವರ ದೃಷ್ಟಿಯಲ್ಲಿ ದಾಸೋಹ ಅಂತಂದ್ರೆ ಹೇಗದ ಗೊತ್ತೇನ್ರಿ? ಎನ್ನ ತನು ಮನ ಧನ ಅಲಸದಂತೆ ಮಾಡಯ್ಯ. ಅದಕ್ಕೆ ದಾಸೋಹಕ್ಕೆ ಅಂದ್ರ ತ್ರಿವಿಧ ದಾಸೋಹ ಆಗ್ಬೇಕು. ತ್ರಿವಿಧ ದಾಸೋಹ ಅಂತಲ್ಲೇ 3 ವೇಳೆ ಅನ್ನದಾನ ಮಾಡಕಂತಂದ್ರ ಅವರಿಗೂ ತ್ರಿವಿಧ ದಾಸೋಹಿಗಳಂತ ಕರೀತಾರ್ರಿ.
ಬೆಳಗ್ಗೆ ಊಟ ಕೊಡ್ತಾರ, ಮಧ್ಯಾಹ್ನ ಊಟ ಕೊಡ್ತಾರ, ಸಾಯಂಕಾಲ ಊಟ ಕೊಡ್ತಾರ. ಅಂದ್ರೆ ತ್ರಿವಿಧ ದಾಸೋಹಿಗಳು ಅಂತ ಹಿಂಗೊಂದು ಭಾವನಾ ಅದ ಹಳ್ಳಿ ಜನರಲ್ಲಿ. ಆದ್ರೆ ಅದಕ್ ತ್ರಿವಿಧ ದಾಸೋಹ ಅಂತ ಅನ್ನಂಗಿಲ್ಲ. ತ್ರಿವಿಧ ದಾಸೋಹ ಅಂತ ಎದಕ್ ಅಂತಾರಪ್ಪ ಅಂತಂದ್ರೆ, ತನು ಮನ ಧನ ಇದು ದಾಸೋಹಕ್ಕೆ ಎಡೆ ಆದಾಗ ಅಲಸದಂತೆ ಮಾಡ ಅಂತಾರ. ಅಲಸದಂತೆ ಅಂತಂದ್ರ ಅಲ್ಲೇ ಬ್ಯಾಸರ ಬರಬಾರ್ದು, ಆಲಸ್ಯನ ಬರಬಾರ್ದು. ಇದಕ್ಕೇನಂತಾರ? ದಾಸೋಹ ಅಂತ ಕರೀತಾರೆ. ದಾಸೋಹ ತ್ರಿವಿಧ ರೀತಿಯಿಂದ ನಡೀತದ. ಒಂದು ತನುದಾಸೋಹ. ಅವ್ರು ಹೇಳ್ತಾರ, ತನುದಾಸೋಹಕ್ಕೆ ಉಬ್ಬುವಂತೆ ಮಾಡು. ಅಂದ್ರ ಗುರು ಲಿಂಗ ಜಂಗಮಕ್ಕ ಕ್ರಮವಾಗಿ ತನುವನ್ನ, ಮನವನ್ನ, ಧನವನ್ನ ಅರ್ಪಿಸೋದು ಅಪ್ಪ ಬಸವಣ್ಣನವರ ಅಭಿಪ್ರಾಯದಲ್ಲಿ ದಾಸೋಹ. ಅವರು ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು ಅಂತಂದ್ರೆ ಏನು? ನಮ್ಮ ಶರೀರ, ತನು ಅಂದ್ರೆ ಶರೀರ, ಗುರು ಸೇವೆಯಲ್ಲೇ ಸದಾ ತತ್ಪರರಾಗಿರುವಂತೆ ಮಾಡು. ಅಂದ್ರ ಅದಕ್ಕೆ ಎಷ್ಟು ತಯಾರಿ ಇರ್ಬೇಕಪ್ಪ ಅಂತಂದ್ರೆ, ಗುರು ಸೇವೆಗೆ ಶಿಷ್ಯನಾದಂತವ ಯಾವಾಗಲೂ ಉಬ್ಬುವಂತೆ ಅಂದ್ರ ಆಲ್ವೇಸ್ ರೆಡಿ. ರಾತ್ರಿ 12 ಕರೀರಿ, ಎಸ್ ಅಂತಾರ ಅವ್ರು. ಎಂತ ಅವ್ರದ್ದು ಎಂತ ಕಠಿಣ ಪರಿಸ್ಥಿತಿ ಇತ್ತು ಅಂದ್ರನು ಗುರು ಕರದ ಅಂತಂದ್ರೆ ಹೋ ಬರ್ತೇವಿ. ಇದಕ್ಕೇನಂತಾರ? ತನು ದಾಸೋಹ ಅಂತಾರ್ರಿ. ಅಂದ್ರ ಶರೀರದಿಂದ ಆಪ್ತ, ಅಂಗ, ಸ್ಥಾನ, ಸದ್ಭಾವ ಈ ಚತುರ್ವಿಧ ಸೇವೆಯನ್ನ ಮಾಡೋದಕ್ಕ ತನು ದಾಸೋಹ ಅಂತ ಕರೀತಾರೆ. ಯಾರ್ದು ಮಾಡ್ಬೇಕು? ಶ್ರೀ ಗುರುವಿನ ಬಗ್ಗೆ, ಶ್ರೀ ಗುರುವಿನ ಮಾಡ್ಬೇಕು. ಆಪ್ತ ಸೇವಾ ಅಂತ ಕರೀತಾರೆ. ಆಪ್ತ ಅಂತಂದ್ರೆ ಬಾಂಧವರು. ಈಗ ನಮ್ಮಲ್ಲಿ ಯಾರಾದ್ರೂ ಆಪ್ತ ಜನರ ನಮ್ಮ ಮನೆಗೆ ಬಂದ್ರಂತಂದ್ರೆ, ನಾವು ಆಪ್ತ ಜನರನ್ನ ಯಾವ ರೀತಿ ನೋಡ್ಕೋತೇವಲ್ಲ ಹಂಗ ಶ್ರೀ ಗುರುವನ್ನ ನೋಡ್ಬೇಕು. ಇದಕ್ಕೆ ಆಪ್ತ ಸೇವಾ ಅಂತಾರೆ. ಇದಕ್ಕೆ ಅಂಗ ಸೇವಾ ಅಂತಂದ್ರೆ, ನನ್ನ ಅಂಗವನ್ನ ನಾನು ಯಾವ ರೀತಿಯಾಗಿ ನೋಡ್ಕೋತೇನೆ. ನನ್ನ ಶರೀರಕ್ಕೆ ಕಾಯಿಲೆ ಬತ್ತು ಅಂತಂದ್ರ ತ್ವರಿತವಾಗಿ ಹೋಗ್ತೇವಿ. ನನ್ನ ಕಾಲು ಹೊಲಸಾಗಿದ್ದು ಅಂತಂದ್ರ ನೀರು ತಗೊಂಡ್ ತಕ್ಕೋತೇವಿ. ನಾ ಸ್ನಾನ ಮಾಡ್ಬೇಕಾಯ್ತಂದ್ರ ಆಗಿಂದಾಗ ಜಲ್ದಿ ಏನ್ ಮಾಡ್ತೇವಿ, ಎದ್ದ ನೀರ್ ಕಾಸ್ಕೊಂಡ್ ಸ್ನಾನ ಮಾಡ್ತೇನೆ. ಯಾವ ರೀತಿಯಾಗಿ ನನ್ನ ಶರೀರದ ಯೋಗಕ್ಷೇಮವನ್ನ ನಾನು ನೋಡ್ಕೋತೀನಿ, ಅದೇ ಪ್ರಕಾರ ಶ್ರೀ ಗುರುವಿನ ಶರೀರವನ್ನು ನೋಡಾತಿದ್ವಿ ಅಂತಂದ್ರೆ, ಅದರ ಸೇವೆಯನ್ನ ಮಾಡತ್ತಿದ್ವಿ ಅಂತಂದ್ರೆ ಇದಕ್ಕೇನಂತಾರ? ಅಂಗ ಸೇವಾ ಅಂತ. ಒಂದು ಆಪ್ತ ಸೇವಾ, ಎರಡನೇದು ಅಂಗ ಸೇವಾ. ಇದಕ್ಕಿಂತ ಪೂರ್ವದಲ್ಲಿ ಬರೋದು ಸ್ಥಾನ ಸೇವಾ. ಸ್ಥಾನ ಸೇವಾ ಅಂತಂದ್ರೆ ನಮ್ಮ ಮನೆಯನ್ನ ಯಾವ ರೀತಿ ನೋಡ್ಕೋತೇವೆ, ನಮ್ಮ ಸ್ಥಾನ, ನಮ್ಮ ಗೃಹವನ್ನ, ನಮ್ಮ ಹೊಲವನ್ನ ಯಾವ ರೀತಿಯಾಗಿ ಅದರಲ್ಲೇ ಮನ ಇಟ್ಟ ಸೇವೆಯನ್ನ ಮಾಡ್ತೇವೆ, ಅದೇ ಪ್ರಕಾರ ಶ್ರೀ ಗುರುವಿನ ಮನೆ ಗೃಹಸ್ಥಿದ್ದ ಅಂತಂದ್ರೆ ಅವ್ರ ಮನೆಯನ್ನ ನಮ್ಮ ಮನೆ ಅಂತ ತಿಳ್ಕೊಂಡು ಸೇವಾ ಮಾಡ್ಬೇಕು. ಅವ್ರ ಹೊಲ ಅದು ನಮ್ಮ ಹೊಲ ಅಂತ ತಿಳ್ಕೊಂಡು ಸೇವಾ ಮಾಡ್ಬೇಕು. ಅವರು ಸನ್ಯಾಸಿಗಳಿದ್ರ ಅವ್ರ ಆಶ್ರಮ ಅದು ನಮ್ಮ ಆಶ್ರಮ ಅಂತ ತಿಳ್ಕೊಂಡು ಸೇವಾ ಮಾಡ್ಬೇಕು. ಅದರ ಅರ್ಥ ಇದಕ್ಕ ಸ್ಥಾನ ಸೇವಾ ಅಂತ ಕರೀತಾರೆ. ಇನ್ನ ಗುರು ಅಂತಂದ್ರೆ ಸಾಕ್ಷಾತ್ ಪರಬ್ರಹ್ಮ. ಅವರು ಇವರು XYZ ಅಂತ ಶ್ರೀ ಗುರುವಿನ ಶರೀರಕ್ಕೆ ಆಪಾದನೆ ಮಾಡಂಗಿಲ್ಲ. ಅವರೆಲ್ಲೇ ಜನ್ಮಿಸಿರಬಹುದು, ಯಾವುದೇ ಕುಲದಾಗಿರಬಹುದು, ಗುರು ಅದರಲ್ಲ. ನಾವು ಅವರಲ್ಲಿ ಏನನ್ನ ನೋಡ್ಬೇಕಪ್ಪ ಅಂತಂದ್ರೆ, ಗುರು ಅಂತಂದ್ರೆ ಸಾಕ್ಷಾತ್ ಪರವಸ್ತು, ಪರಶಿವ. ಆ ಪರಶಿವನೇ, ಭರ್ಗನೆ, ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ಹೇಳ್ತದ ವೇದಶಾಸ್ತ್ರಗಳು. ಆ ಪರಮಾತ್ಮನೇ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಸಾಕಾರ ರೂಪವನ್ನು ಧಾರಣ ಮಾಡ್ಯಾನ. ದೇಹದೊಳಗಿದ್ದವ ಸಾಕ್ಷಾತ್ ಚಿನ್ಮಾತ್ರನು, ಆತ ಸಾಕ್ಷಾತ್ ಪರಬ್ರಹ್ಮನು.
ಅಂತ ಭಾವ ಇಟ್ಕೊಳ್ಳೋದಕ್ಕ ಸದ್ಭಾವ ಸೇವಾ ಅಂತ ಕರೀತಾರೆ. ಈ 4 ಸೇವೆಯನ್ನ ತನು ಉಬ್ಬಿ ಮಾಡೋದಕ್ಕೆ ಏನಂತ ಕರೀತಾರೆ? ತನುದಾಸೋಹ ಅಂತಾರೆ ಇದಕ್ಕೆ. ಇದು ಒಂದೇದು. ಎರಡನೇ ಮಾತು ಹೇಳ್ತಾರಪ್ಪ ಬಸವಣ್ಣನವರು, ಮನದಾಸೋಹಕ್ಕೆ ಲೀಯವಾದಂತೆ ಮಾಡು. ಬಹಳ ಅದ್ಭುತ ಮಾತದು. ಲೀಯವಾದಂತೆ ಮಾಡು ಅಂದ್ರ ಮನಸ್ಸನ್ನ ಎದಕ್ ಕಲ್ಪನೆ ಮಾಡ್ಬೇಕಾಗ್ತದ ನಾವು? ಮನ ಎದಕ್ ಕಲ್ಪನೆ ಆಗ್ಬೇಕ್ರಿ? ಲಿಂಗ ಧ್ಯಾನದಲ್ಲಿ ಲಿಂಗ ಧ್ಯಾನದಲ್ಲಿ ಲೀನ ಆಗ್ಬೇಕದು. ನಾವು ಲಿಂಗದಲ್ಲೇ ಮನಸ್ಸು ಸಂಪೂರ್ಣವಾಗಿ ಲೀನ ಆಯ್ತಂತಂದ್ರೆ ಅದು ದಾಸೋಹ, ಮನದಾಸೋಹ. ಹೌದಿಲ್ರಿ? ನಮ್ಮ ಮನಸ್ಸು ಲಿಂಗವನ್ನ ಬಿಟ್ಟು ಆ ಕಡೆ ಈ ಕಡೆ ಹೊರಗಡೆ ಹೊಂಟಿತ್ತು, ವಿಷಯದ ಆಲೋಚನೆಗಳ ಕಡೆ, ವಿಷಯದ ಅಥವಾ ಷಡ್ ಭ್ರಮೆಗಳ ಕಡೆ, ಭಾವದ ನಾನಾ ಬಗೆಗಳ ಕಡೆ, ಲಿಂಗವನ್ನ ಹೊರತುಪಡಿಸಿ ಬೇರೆ ಕಡೆ ಅದು ಆಕಾರ ತಾಳಕ್ ಹತ್ತಿತ್ತಂತಂದ್ರೆ ಅದು ದಾಸೋಹ ಅಲ್ಲ. ಏನಾಗ್ಬೇಕದು? ಮನದಾಸೋಹಕ್ಕೆ ಲೀಯವಾದಂತೆ. ಲೀಯವಾದಂತೆ ಅಂತಂದ್ರೆ ಏನು? ಗಲೀನ ಆಗ್ಬೇಕು. ಆ ಲಿಂಗದೊಳಗ ಕರಸ್ಥಲದಲ್ಲಿರ್ತಕ್ಕಂಥ ಇಷ್ಟಲಿಂಗದಲ್ಲಿ, ಮನಸ್ಥಳದಲ್ಲಿರ್ತಕ್ಕಂಥ ಪ್ರಾಣಲಿಂಗದಲ್ಲಿ, ಭಾವಸ್ಥಳದಲ್ಲಿರ್ತಕ್ಕಂಥ ಭಾವಲಿಂಗದಲ್ಲಿ ನಮ್ಮ ಮನಸ್ಸು ಏನಾಗ್ಬೇಕು? ಲೀನ ಆಗ್ಬೇಕು. ಲೀನ ಆಗೋದಂತಂದ್ರೆ ಏನ? ಲಿಂಗದಲ್ಲೇ ಪೂರ್ಣ ಬೆರಿಬೇಕು. ಇದಕ್ಕೇನಂತ ಕರೀತಾರೆ? ಮನದಾಸೋಹ. ಮನದಾಸೋಹ ಅಂತಾರೆ ಇದಕ್ಕ. ಬಸವಣ್ಣವ್ರು ಹೇಳೋದ್ರಿ. ಮೂರನೇದು ಧನದಾಸೋಹ ಅಂತ ಐತಿ. ಧನದಾಸೋಹ ಅಂತ ಅದಕ್ಕೆ ಯಾರಿಗೆ ಮಾಡ್ಬೇಕಪ್ಪ ದಾಸೋಹ? ದನ ಜಂಗಮಕ್ಕೆ. ಜಂಗಮಕ್ಕ. ಹೌದಿಲ್ರಿ? ಹೇಳ್ತಾರಪ್ಪ ಅವರು, ಧನದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಹಾಡಿ ಆಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು. ರಿಸಲ್ಟ್ ಪರಿಣಾಮಿಸುವಂತೆ ಮಾಡು ಅಂತ ಏನ್ ಶಬ್ದ ಅದಲ್ಲ, ದಾಸೋಹದ ಪರಿಣಾಮ ಏನಪ್ಪಾ? ನಾವು ದಾಸೋಹ ಮಾಡಿದ್ರ ಫಲ ಏನು ಅಂತಂದ್ರ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗ್ತದ. ಹೌದಿಲ್ರಿ? ಇದು ಪರಿಣಾಮ, ರಿಸಲ್ಟ್ ಅಂತಾರ ಇದಕ್ಕ. ನೀವು ತ್ರಿವಿಧ ದಾಸೋಹವನ್ನ ಮಾಡಿದ್ರ ಪರಿಣಾಮ ಏನ್ ಸಿಗ್ತದ? ಪರಮಾನಂದದ ಪ್ರಾಪ್ತಿ ಸಿಗ್ತದ. ಅದನ್ನ ಕೇಳ್ಕೊತಾರ ಅವ್ರು. ಹೆಂಗಾಗ್ಬೇಕದು? ಧನ ದಾಸೋಹಕ್ಕೆ ಸವೆದು, ಧನ ದಾಸೋಹಕ್ಕೆ ಸವೆದು, ಯಾರ ದಾಸೋಹಕ್ಕೆ? ಜಂಗಮ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ಈ ಮೂರು ಕಲ್ಪಿಸಿದರೆ ಪ್ರಸಾದ ಪ್ರಾಪ್ತಿ ಆಗ್ತದ. ನಿಮ್ಮ ಶರಣರ ಪ್ರಸಾದದಲ್ಲಿ ನಾನು ಹೇಗಿರ್ಬೇಕು? ನಿರಂತರ ಆಡಿ. ಶಬ್ದ ಬಹಳ ಚಂದ ಇದು. ನಿರಂತರ ಆಡಿ. ಆಡಿ ಅಂದ್ರ ಅದ್ರ ಜೊತೆ ಕೂಡಿರ್ಬೇಕು. ಹೌದಲ್ರಿ? ನಿರಂತರ ಆಡಿ ಬೆರಿಬೇಕು. ಹಾಡಿ ನೋಡಿ ಕೂಡಿ. ಈ ಪ್ರತಿಯೊಂದು ಶಬ್ದ ಸುದಕ್ಕೆ ಬಹಳ ಮಹತ್ವದ. ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು. ಕೂಡಲ ಸಂಗಮ ದೇವ, ಏ ಪರಮಾತ್ಮನೆ ಹೀಗೆ ಮಾಡು ಅಂತ ಹೇಳ್ತಾರ ಅವ್ರು. ಇದು ದಾಸೋಹ. ಬಸವಣ್ಣವ್ರು ಹೇಳುವಂತ ದಾಸೋಹ. ಸಾರಿ, ಬಸಪ್ಪ ಬಸವಣ್ಣವ್ರು ಹೇಳುವಂತ ದಾಸೋಹ. ಇನ್ನೊಂದು ಕಡೆ ಬಸವಣ್ಣ ಹೇಳ್ತಾರೆ, ಶರೀರದ ಬಗ್ಗೆ ಹೇಳ್ತಾರ ನೋಡ್ರಿ. ಕಾಯ ಕ್ಲೇಶದಿಂದ, ಶಬ್ದ ಸರಿಯಾಗಿ ಮಾಡ್ಕೋಬೇಕು. ಕಾಯ ಕ್ಲೇಶದಿಂದ ತನು ಮನ ಬಳಲಿ ಧನವ ಗಳಿಸಿ
ಗುರು ಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡುವ ಭಕ್ತನ ಪಾಲ್ವ ತೋರಯ್ಯ. ನಿಮ್ಮ ಧರ್ಮ ಅದೇಕೆಂದರೆ, ಯಾಕಂದ್ರೆ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನಡೆ ನುಡಿ ಪಾವನ. ಆತಂಗೆ ಉಪದೇಶ ಮಾಡಿದ ಗುರು ನಿರಂಜನ ರಾಮಯ್ಯ. ಅಂತಹ ಭಕ್ತನ ಕಾಯವೇ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮ ಜಗತ್ಪಾವನ. ಇಂಥವರಿಗೆ ನಮೋ ನಮೋ ಎಂಬೆ ಕೂಡಲ ಜನ ಸಂಗಯ್ಯ ಅಂತಾರ. ಏನಂತಾರ? ಕಾಯ ಕ್ಲೇಶದಿಂದ ಶರೀರಕ್ಕ ಒಂದ್ ಸ್ವಲ್ಪ ಕ್ಲೇಶ ಅಂತಂದ್ರೆ ಜರ ಅದಕ್ಕೆ ಪರಿಶ್ರಮ ಆಗ್ಬೇಕ್ರಿ. ಇಲ್ಲಿ ದುಃಖ ಅಂತ ಅರ್ಥ ಮಾಡ್ಕೊಳಂಗಿಲ್ಲ. ಕ್ಲೇಶದ ಅರ್ಥ ದುಃಖ ಅಂತ ಆಗ್ತದ. ಆದ್ರೆ ಶರೀರದ ಪರಿಶ್ರಮ ಆಗ್ಬೇಕು. ಎಲ್ಲಾ ಕಡೆ ಪರಿಶ್ರಮ ಅದರಿ. ಹೊಲದಾಗ ಅಷ್ಟೇ ಪರಿಶ್ರಮ ಆಗ್ತೈತಿ ಹಿಂಗೇನ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಬಹಳಷ್ಟು ಜನ ಶಿಕ್ಷಕರಿದ್ದಾರ, ಅವರು ಪಾಠ ಮಾಡ್ಬೇಕಾದ್ರೂ ಪರಿಶ್ರಮ ಆಗ್ತೈತಿ. ಇವ್ರದೊಂದ್ ರೀತಿ ಪರಿಶ್ರಮ ಆದ್ರೆ ಅವ್ರದೊಂದ್ ರೀತಿ ಪರಿಶ್ರಮ ಇರ್ತದ. ಒಟ್ಟಿನಲ್ಲೇ ಶರೀರಕ್ಕೆ ಪರಿಶ್ರಮ ಆಗ್ಬೇಕು. ಬೆವರು ಸುರಿಸರೆ ಬರ್ಲಿ ಅಥವಾ ಇತರೆ ಯಾವುದೇ ರೀತಿಯಿಂದ ಪರಿಶ್ರಮ ಆಗಬೇಕು. ಆ ಪರಿಶ್ರಮದಿಂದ ಏನಾಗಬೇಕು? ಎರಡು ಬಳಲಬೇಕಂತ ಹೇಳ್ತಾರ. ಒಂದು ತನು, ಎರಡನೇದು ಮನ. ಎರಡಕ್ಕೂ ಪರಿಶ್ರಮ ಆಗ್ಬೇಕು. ಶಾರೀರಿಕ ಪರಿಶ್ರಮ ಜೊತೆಗೆ ಮನಸ್ಸಿಗೆ ಪರಿಶ್ರಮ ಆದ ಬಳಕ ಏನ ಅರ್ಜಿ ಆಗ್ತದಲ್ಲ, ನಮ್ಗೆ ಹಣದ ಪ್ರಾಪ್ತಿ ಆಗ್ತದ, ಧನವನ್ನ ಗಳಿಸ್ತೇವಿ. ಆ ಧನವನ್ನ ಏನ್ ಮಾಡ್ಬೇಕು? ಗುರು ಲಿಂಗ ಜಂಗಮಕ್ಕೆ ವೆಚ್ಚಿಸಿ ಅದನ್ನ ನಾವು ಒಂದು ಆಪ್ಷನ್ ಏನದಂತ ಶರಣರ ಅಷ್ಟು ವಚನಗಳನ್ನ ಸಾರದ ನಾವು ನೋಡ್ಬೇಕಾದ್ರೆ, ಮುಖ್ಯವಾಗಿ ಶರಣರ ಬದುಕಿದ್ದು ಗುರು ಲಿಂಗ ಜಂಗಮದ ಸೇವೆಗಾಗಿ. ಅವ್ರ ಸ್ವ ಜೀವನ ಅಂತ ಎಲ್ಲಿದಿಲ್ಲ. ಇಡೀ ವಚನ ಸಾಹಿತ್ಯವನ್ನ ಈ ದಾಸೋಹಕ್ಕೆ ನಾವು ತೆಗೆದು ನೋಡಿದ್ರ, ಅಂದ್ರೆ ಬಹಳ ವಚನಗಳನ್ನ ಕೋಟ್ ಮಾಡ್ಬೋದು. ಒಂದು ಅದ್ರ ಸಾರ ತೆಗೆದು ನೋಡಿದ್ರ, ಯಾರು ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಬದುಕಿಲ್ಲ. ಯಾವ ಶರಣರು ಅಪ್ಪ ಬಸವಣ್ಣವರನ್ನು ಬದಲು ಮಾಡ್ಕೊಂಡು ಅಸಂಖ್ಯಾತ ಶರಣರು ಬರಲ್ಲ, ತಮ್ಮ ವೈಯಕ್ತಿಕ ಜೀವನಕ್ಕೆ ಅಷ್ಟು ಬೆಲೆ ಕೊಟ್ಟಿಲ್ಲ. ಅವ್ರು ಕಾಯಕ ಮಾಡ್ತಿದ್ರು. ಕಾಯಕ ಯಾಕೆ ಮಾಡ್ತಿದ್ರು? ಅಲ್ಲ, ಎಲ್ಲಿ ಮಠ ಹೇಳ್ಯಾರ ಗೊತ್ತೇನ್ರಿ? ಈಸಕ್ಕಿ ಆಸೆ ನಿನಗೇ ಕೈಯ ಅಂತ ಕೇಳ್ತಾರ. ಆಸೆ ಎಂಬುದು ಅರಸಂಗಲ್ಲದೆ ಆಶೆ ಯಾರಿಗಿರ್ಬೇಕು? ರಾಜ ಮಹಾರಾಜಿಗೆ ಆಶೆ ಇರ್ಬೇಕಪ್ಪ. ಹೌದಿಲ್ರಿ? ನಿನಗ್ಯಾಕ? ನೀ ಶಿವಭಕ್ತ ಅಂದ್ರೆ ಇದು ಒಂದು ವಾಕ್ಯ ಏನ್ ಹೇಳ್ತದ? ಭೌತಿಕ ಭೋಗಕ್ಕಾಗಿ ಸಂಗ್ರಹಿಸುವ ಬುದ್ಧಿ ಶರಣರಲ್ಲಿಲ್ಲ. ಅವ್ರು ಏನ್ ಸಂಪಾದನ ಮಾಡ್ತಿದ್ರಲ್ಲ ಅದೆಲ್ಲವನ್ನ ಗುರು ಲಿಂಗ ಜಂಗಮಕ್ಕೆ ಸವಿಸ್ತಾ ಇದ್ರು. ಇದು ದಾಸೋಹಾರ. ಹೇಳ್ತಾರಪ್ಪ ಅವರು, ಕಾಲ ಕ್ಲೇಶದಿಂದ ತನು ಮನ ಬಳಲಿ ಧನವ ಗಳಿಸಿ ಗುರು ಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡುವ ಭಕ್ತನ ಪಾದವ ತೋರಯ್ಯ. ಚನ್ನಬಸವಣ್ಣವ್ರು ಪ್ರಾರ್ಥನಾ ಮಾಡ್ತಾರೆ ಇದನ್ನ. ನಮ್ಗೆ ಎಂತವ್ರ ಪಾದ ತೋರ್ಸಪ್ಪ ಅಂತಂದ್ರೆ, ಯಾವ ಮಹಾಪುರುಷ, ಯಾವ ಶರಣ ಕಾಯ ಕ್ಲೇಶದಿಂದ ತನುಮನವನ್ನ ಬಳಸನ, ಹಣವನ್ನ ಸಂಪಾದಿಸಿದ್ರು ಅದನ್ನ ಗುರುಲಿಂಗ ಜಂಗಮಕ್ಕ ವೆಚ್ಚಿಸ್ತಾನಲ್ಲ, ವೆಚ್ಚಿಸುವುದ ಖರ್ಚು ಮಾಡ್ತಾನಲ್ಲ, ತನ ಇಟ್ಕೊಲಾರ್ದ ಖರ್ಚು ಮಾಡ್ತಾನಲ್ರಿ, ಅಂತ ದಾಸೋಹ ಮಾಡುವ ಭಕ್ತನ ಪಾದ ತೋರಿಸುವಂತ ಚನ್ನಬಸವಣ್ಣವರು. ಯಾಕೆ? ಆತನ ತನು ಶುದ್ಧ, ಆತನ ತನು ಶುದ್ಧ ಆಗ್ಯದ, ಆತನ ಮನ ಶುದ್ಧ ಆಗ್ಯದ, ಆತನ ನಡೆ ನುಡಿ ಪಾವನದರಿ. ಎಲ್ಲಿ ಮಠ ಹೇಳ್ಯಾರಪ್ಪ ಅಂತಂದ್ರ, ಆ ಪುಣ್ಯಾತ್ಮನಿಗೆ ಯಾರ ಉಪದೇಶ ಮಾಡ್ಯಾರಲ್ಲ
ಆ ಗುರುನು ಕೂಡ ನಿರಂಜನ ನಿರಾಮಯ ಅಂತಾರ. ಅಂತ ಭಕ್ತನ ಕಾಯ ಅದು ಸಾಮಾನ್ಯ ಅಲ್ಲದು, ಅದು ಸಾಕ್ಷಾತ್ ಕೈಲಾಸ. ಹಂಗ ತಿಳ್ಕೊಂಡು ಅಲ್ಲಿ ಯಾರು ಹೋಗಿ ಅವನ ಮನೆಗೆ ಹೋಗಿ ಅವನ ಜೊತೆ ಕುತ್ಕೊಂಡು ಲಿಂಗಾರ್ಚನೆ ಮಾಡ್ತಾನಲ್ಲ ಆ ಜಂಗಮ ಮೂರ್ತಿ, ಅವ ಜಗತ್ ಪಾವನ. ಇಂಥವ್ರಿಗೆ ನನ್ನ ನಮಸ್ಕಾರ ಅಂತ ಸ್ವತಃ ಚನ್ನಬಸವಣ್ಣವ್ರು ಹೇಳ್ಯಾರ್ರಿ. ಚನ್ನಬಸವಣ್ಣವರೇ ನಮಸ್ಕಾರ, ನಮೋ ನಮೋ ಎಂಬೆ ಕೂಡಲ ಜನಸಂಗಯ ಅಂತಾರ. ಅಂತವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ ಅಂತೇಳಿ ಚನ್ನಬಸವಣ್ಣನವರೇ ನಮಸ್ಕಾರ ಮಾಡ್ತಾರಂತಂದ್ರ ಆ ದಾಸೋಹಿಯ ಯೋಗ್ಯತಾ ಎಷ್ಟಿರ್ಬೇಕು, ಬಹಳ ದೊಡ್ಡದರಿ. ಹೌದಿಲ್ರಿ? ಬಹಳ ದೊಡ್ಡದು. ಇದು ಮೂಲ ವಚನಕ್ಕೆ ಬರೋಣ, ಸಮಯ ಆಗಾಗ ಬಂದತಿ. ಮೂಲ ವಚನ ಏನದಪ್ಪ ಅಂತಂದ್ರೆ ನಾನ್ ತಗೊಂಡಿರೋದು ಇವತ್ತು, ಸೋಹಂ ಎಂಬುದು ಮದ ನೋಡಯ್ಯ. ಹೌದಿಲ್ರಿ? ಶಿವೋಹಂ ಎಂಬುದು ಬಹಿರಂಗದ ಮದ ನೋಡಯ್ಯ. ಈ ದ್ವಂದ್ವವನುಳಿದು, ಇವಕ್ ದ್ವಂದ್ವ ಅಂತ ಕರೆದಾರವ್ರು. ಯಾರು? ಶಿವಯೋಗಿ ಸಿದ್ದರಾಮೇಶ್ವರರು. ಸೋಹಂ ಅನ್ನೋದು ದ್ವಂದ್ವ, ಶಿವೋಹಂ ಅನ್ನೋದು ದ್ವಂದ್ವ. ಅಲ್ಲ, 4 ವೇದಗಳ ಸಾರ ಸೋಹಂ ಅಂತೈತಿ. ಅಷ್ಟು ಉಪನಿಷತ್ತಿನ ರಹಸ್ಯ ಸೋಹಂ ಅಂತೈತಿ. ಸೋಹಂ ಅನ್ನೋದನ್ನೇ ಅಂತರಂಗದ ಮದ ಅಂತ ಕರೀತಾರಲ್ಲ. ಯಾಕೆ ಹಂಗಂತಾರ? ಅಲ್ಲ, ಸೋಹಂ ಹೆಂಗ್ ಮದ ಆಗ್ತದ? ಸ್ವಲ್ಪ ಇದು ಗಹನವಾದಂತ ವಿಚಾರ. ಇದು ಈ ವಚನ ನಾವು ತಿಳ್ಕೊಂಡಂಗ ಅಷ್ಟು ಹಗರಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಸೋಹಂ ಅಂತಂದ್ರೆ ಏನು, ಸೋಹಂ ಮದ ಆಗೋದಂದ್ರೆ ಏನು, ಇದೊಂದು ಸ್ವಲ್ಪ ವಿಚಾರ ಮಾಡೋಣ್ರಿ, ಅಂದ್ರೆ ಗೊತ್ತಾಗ್ತದ. ಸೋಹಂ ಪದದ ಅರ್ಥ ಏನ? ಸಹ ಅಹಂ, ಅವನೇ ನಾನು, ಅಥವಾ ಆ ಪರಮಾತ್ಮನೇ ನನ್ನ ನಿಜ ಸ್ವರೂಪ. ಇದು ಸೋಹಂ. ಇದು ಸರಿನೋ ತಪ್ಪು? ನಿಜ ಸ್ವರೂಪ ಅನ್ನೋದು ಸರಿನೋ? ತಾತ್ವಿಕ ದೃಷ್ಟಿಕೋನದಿಂದ ಸರಿ. ಮದ ಹೆಂಗಾಗ್ತದ್ರಿ ಇದು? ಹೌದಿಲ್ರಿ? ಆ ಪರವಸ್ತುವೇ ನಾನು ಅನ್ನೋದು ಮದ ಹೆಂಗಾಗ್ತದ? ಹೆಂಗಾಗ್ತದ ಅಂತಂದ್ರೆ ಹೇಳ್ತೀನಿ ಕೇಳ್ರಿ. 100ಕ್ಕೆ 99% ಸಾಧಕರಿಗೆ ಸೋಹಂ ಅನುಸಂಧಾನನೇ ಗೊತ್ತಿಲ್ಲ. ಸೋಹಂ ಅನುಸಂಧಾನ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆ ಪ್ರಕ್ರಿಯೆನೇ ಗೊತ್ತಿಲ್ಲ. ಮಹಾಲಿಂಗರಂಗರು ಹೇಳ್ತಾರೆ, ಸ್ಥಿರ ಮುಕ್ತಿ ಸಂಪದಕ್ಕೆ ಗುರು ಕೊಟ್ಟೆರಡಕ್ಷರವೇ ಸಾಕು, ನಿರಕ್ಷರ ಕುಕ್ಷಿ ಎಂದು ಬಳಲಬೇಡ. ನನಗೇನು ಗೊತ್ತಿಲ್ಲಪ್ಪ ಅಂತ ಚಿಂತೆ ಮಾಡಬೇಡ. ಆ ಶ್ರೀ ಗುರು ಕೊಟ್ಟಿರ್ತಕ್ಕಂಥ 2 ಅಕ್ಷರ, ಈ ಸೋಹಂ ಅನ್ನುವಂತ 2 ಅಕ್ಷರ ಸಾಕಂತಾರ ಅವರು. ಇಲ್ಲಿ ರಹಸ್ಯ ಏನದಪ್ಪ ಅಂತಂದ್ರೆ, ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಸೋಹಂ ಗೊತ್ತಿಲ್ಲೇನು? ಸೋಹಂ ಸಾಧಕರೇ ಅವರು, ಸೋಹಂ ಅನ್ನೇ ಅನುಸಂಧಾನ ಮಾಡ್ಯಾರ. ಮತ್ತೆ ಮದ ಅಂತ ಶಬ್ದ ಯಾಕೆ ಬಳಸ್ತಾರ ಅವರು ಅಂತ ಕೇಳಿದ್ರ ರಹಸ್ಯ ಹೇಳ್ತೀನಿ ಕೇಳ್ರಿ. ಪರಮಾತ್ಮನೇ ನನ್ನ ನಿಜ ಸ್ವರೂಪ, ಇದು ಅತ್ಯಂತ ಸತ್ಯವಾದ ಸಂಗತಿ. ಆದರೆ ಸೋಹಂ ಅನ್ನುವಂತ ಮಹಾಮಂತ್ರವನ್ನ ಶ್ರೀ ಗುರುವಿನ ಉಪದೇಶದಂತೆಯೇ, ಶ್ರೀ ಗುರು ಹೆಂಗ್ ಹೇಳ್ತಾರಲ್ಲ ಹಾಗೆಯೇ ಅದನ್ನ ಅನುಸಂಧಾನ ಮಾಡುವಂತಹ ಒಂದು ಕ್ರಮ ಐತಿ. ಆ ಸೋಹಂ ಏನ್ ಮಾಡ್ತದಪ್ಪ ಅಂತಂದ್ರೆ, ದೇಹ ಸ್ತರದಿಂದ ದೇಹ ಭಾವವನ್ನ ಮೀರಿ ಇಂದ್ರಿಯ ಸ್ತರಗಳನ್ನ ದಾಟಿಸಿ ಮನಸ್ಸ, ಬುದ್ಧಿ, ಚಿತ್ತ, ಅಹಂಭಾವವನ್ನ ಭೇದಿಸಿ ಅಜ್ಞಾನದ ಆ ಕಡೆ ಇರೋ ಪರವಸ್ತುವಿನಲ್ಲಿ ಲೀನಾಗಿ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಸ್ತದ. ಯಾವುದು? ಸೋಹಂ.
ಅಲ್ಲಿ ಹೋದವ ಸೋಹಂ ಅನುಸಂಧಾನ ಮಾಡ್ತಾ ಆ ಬ್ರಹ್ಮ ಸ್ಥಿತಿಗೆ ಹೋದಂತ ಮಹಾತ್ಮ ಅವ ಏನಾಗ್ತಾನಪ್ಪ ಅಂತಂದ್ರೆ ಮೌನ ಆಗ್ತಾನ. ಮೌನ ಸತ್ಯವ ತಿಳಿದಾತ ಸತ್ತಂತೆ ಇರುತ್ತೀಹನು. ಹೇಗಿರ್ತಾನ? ಸತ್ತಂಗಿತಾನ. ಸತ್ಯವನ್ನ ಅಲ್ಲೆಲ್ಲ ಮೌನ ಆಗ್ತದ್ರಿ. ದೇಹ ಭಾವ ಇಲ್ಲ, ಇಂದ್ರಿಯಗಳ ಸಂಚಾರ ಇಲ್ಲ, ಮನಸ್ಸಿನ ವಿಕಲ್ಪಗಳಿಲ್ಲ, ಬುದ್ಧಿಯ ಭ್ರಮೆ ಇಲ್ಲ, ಚಿತ್ತರ ಯಾವುದು ಇರಂಗಿಲ್ಲ, ಏನೂ ಇಲ್ಲ, ನಾನು ಇಲ್ಲ, ಏನೂ ಇಲ್ಲ. ಎಲ್ಲ ಈ ದೇಹದಿಂದ ಅಲ್ಲಿ ಕರ್ಕೊಂಡು ಹೋಗಿ ಪರವಸ್ತುವಿನಲ್ಲಿ ಕೂಡಿಸ್ತದ ಸುಖ. ಇದು ಅದರ ಪರಮ ಪ್ರಯೋಜನ. ಇದೇ ರಹಸ್ಯ ಇಟ್ಟಿಲ್ಲದಂತ ಜನ ಶ್ರೀ ಗುರುವಿನಿಂದ ಸೋಹಂ ಮಂತ್ರವನ್ನ ಕೇಳಿರ್ತಾರ. ಹೇಳಿದಾನ ಗುರು, ನೀನೇ ಪರಮಾತ್ಮಪ್ಪ ಅಂತ ಹೇಳಿರ್ತಾರ. ಸೋಹಂ ಅನುಸಂಧಾನ ಅಂತ ಹೇಳ್ತಾರ. ಇವ್ರು ನಾನೇ ಪರಮಾತ್ಮ, ನಾನೇ ಪರಮಾತ್ಮ ಅಂತ ಹಿಂಗ್ ಬಾಯಿ ಅಂತಾರ್ರಿ. ಬಾಯಲ್ಲಿ ಮಾಡುವ ಅನ್ನುವಂತ ಪ್ರಕ್ರಿಯೆ ಅಲ್ಲ ಸೋಹಂ. ಅದ್ರಿ ಸೋಹಂ 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 ಅಂದ್ರೆ ಸುಗಮ್ ಆಗುದಿಲ್ಲ. ಅದು ಕ್ರಮ ಐತಿ, ಸಾಧನ ಪದ್ಧತಿ ಐತಿ. ಈ ಪದ್ಧತಿಯನ್ನ ಸ್ಪಷ್ಟವಾಗಿ ಇತ್ತೀಚಿನವ್ರು ಯಾರಪ್ಪ ಅಂತಂದ್ರೆ ನೀವು ಶಿವಯೋಗಿಗಳು ಹೇಳ್ಯಾರ, ಸರ್ಪಭೂಷಣ ಶಿವಯೋಗಿಗಳು ಹೇಳ್ಯಾರ, ಅಷ್ಟೇ ಮಹಾಲಿಂಗಂಗರು ಹೇಳ್ಯಾರ. ಎಲ್ಲ ಶರಣರ ವಚನಗಳಲ್ಲೇ ಇದು ಬರ್ತದ. ಯಾರಪ್ಪ ಅಖಂಡೇಶ್ವರನ ವಚನಗಳು ಅಂದ್ರೆ ಷಣ್ಮುಖ ಶಿವಯೋಗಿಗಳು ಸೋಹಂ ಧ್ಯಾನ ಪದ್ಧತಿಯನ್ನು ಹೇಳ್ತಾರ. ನಿಜವಾದ ಸಾಧನ ಪದ್ಧತಿಯನ್ನು ಹೇಳ್ತಾರ ಅವರು. ಆ ಸಾಧನ ಪದ್ಧತಿ ಗೊತ್ತಿಲ್ಲದೆ ಇರ್ತಕ್ಕಂತಹ ಅನೇಕ ಜನ ಸಾಧಕರಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದ್ ನಾನೇ ಪರಮಾತ್ಮನಿದ್ದೇನೆ ಅನ್ನುವಂತ ಮದ ಬರ್ತದ. ಎಲ್ಲಿ ಅಂತರ ನಿಜವಾದ ಸಾಧನ ಗೊತ್ತಿಲ್ಲ. ಸೋಮರೇ ಅಂತಾನ ಗುರುವಿನ ಸೋಮಂತ್ರ ತಗೊಂಡನ. ಆದ್ರೆ ನಿಜವಾದ ಸಾಧನ ಅಲ್ಲಿ ಹೋಗಿ ರೀಚ್ ಆಗುವಂತ ಮೆಥಡ್, ಆ ಪದ್ಧತಿಯನ್ನ, ಆ ತಂತ್ರವನ್ನ ಗುರು ಕಲಿಸ್ಕೊಟ್ಟಿಲ್ಲ ಅಥವಾ ಇವಾಗ ತಗೊಂಡಿಲ್ಲ. ಇದರದ್ದಾಗಿರ್ತದ ನಾನೇ ಪರಮಾತ್ಮಪ್ಪ ಅಂತ ಹೃದಯದಾಗ ಭಾವಿಸಿ ಅಂತರಂಗ ಮದಕ್ಕಾನ. ಇದು ರಹಸ್ಯ ಇರಲಿ. ಅದರ ಸೋಹಮನ್ನ ಅವರು ನಿರಾಕರಣ ಮಾಡತ್ತಿಲ್ಲ. ಅದ್ರ ರಹಸ್ಯ ಗೊತ್ತಿಲ್ಲಾಗಿತ್ತಂತಂದ್ರ ಅಂತರಂಗದಲ್ಲಿ ಭ್ರಮೆಯಿಂದ ಮದ ಬರ್ತದ. ಹೇಳ್ತಾರು ಸೋಹಂ ಎಂಬುದು ಅಂತರಂಗದ ಮದದ ಒಡೆಯ. ಇನ್ನು ಶಿವೋಹಂ ಇದು ಶಿವಸ್ವರೂಪ. ಇದು ಸಾಧನ ಅದ. ಸೋಹಂ ಅನ್ನೋದು ಒಳ್ಳೆ ಪ್ರತ್ಯೇಕಾತ್ಮ ದರ್ಶನವನ್ನ ಮಾಡಿಕೊಟ್ರ. ಶಿವೋಹಂ ಅನ್ನೋದು ಎಲ್ಲದರಲ್ಲಿ ಪರಮಾತ್ಮನ ದರ್ಶನ ಮಾಡಿಸ್ತದ. ಇದು ಅಪೂರ್ವ ಸಾಧನ. ಇಲ್ಲಿ ಹೋಗಿರ್ತೈತಿ. ಇದನ್ನ ಸರಿಯಾಗಿ ಕಲಿಲಾರ್ದಂತ ಸಾಧಕರು, ಅದಕ್ಕೊಂದು ಪ್ರಕ್ರಿಯೆ ಅದ. ಅದು ಸರಿಯಾಗಿ ತಿಳಿದೇ ಇರ್ತಕ್ಕಂಥ, ಅದು ಸರಿಯಾದ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಸಾಧಕರು ಬಹಿರಂಗದ ಬದುಕುತ್ತಾರ. ಅವರು ಸೋಹಂ ಅನುಸಂಧಾನ ಮಾಡೋರಿಗೆ ತನ್ನಲ್ಲೇ ತಾಲೀನಾದಂತ ಮಹಾತ್ಮನಿಗೆ ಅಂದ್ರ ಒಂದು ಇನ್ನೊಂದು ವಿಷಯ ಮಾತಾಡ್ತ ಕೇಳಿ. ಒಳಗೂ ಸಮಾಧಿ ಅಭ್ಯಾಸ ಆಗ್ಬೇಕು, ಹೊರಗೂ ಸಮಾಧಿ ಅಭ್ಯಾಸ ಆಗ್ಬೇಕು. ಒಳ ಸಮಾಧಿ ಅಭ್ಯಾಸ ಮಾಡೋದಕ್ಕ ಶಬ್ದಾನುವಿಧ, ದೃಶ್ಯಾನುವಿಧ, ಅಂತರ್ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರ. ಹೊರ ಸಮಾಧಿ ಅಭ್ಯಾಸ ಮಾಡೋದಕ್ಕ ದೃಶ್ಯಾನುವಿಧ, ಶಬ್ದಾನುವಿಧ, ಬಹಿರ್ ನಿರ್ವಿಕಲ್ಪ ಸಮಾಧಿ ಅಂತಾರ. ಇದನ್ನೇ ಸ್ವಲ್ಪ ಕೇಳ್ತಾ ಇರಪ್ಪ, ಸ್ವಲ್ಪ ಕಟ್ ಕಟ್ ಆಗ್ತಾ ಇದೆ, ಸ್ವಲ್ಪ ರೇಂಜ್ ಬರ್ತಾ ಇಲ್ಲ. ಈ ಕೇಳೋದಕ್ಕೆ ಕೇಳ್ತಾ ಇದೆ. ಒಳಗ ಸಮಾಧಿ ಮಾಡೋದಕ್ಕ ಒಳಗ ಅಂತರ ಶಬ್ದಾನುವಿಧ, ದೃಶ್ಯಾನುವಿಧ, ನಿರ್ವಿಕಲ್ಪ ಸಮಾಧಿ, ಅದು ಸೋಹಂ ಸಾಧನ. ಹೊರಗಡೆ ಬಾಹ್ಯ ಸಮಾಧಿ ಅಭ್ಯಾಸ ಮಾಡೋದಕ್ಕ ಬಾಹ್ಯ ದೃಶ್ಯಾನುವಿಧ, ಶಬ್ದಾನುವಿಧ, ನಿರ್ವಿಕಲ್ಪ ಸಮಾಧಿ ಶಿವೋಹಂ ಸಾಧನ ಅಂತಾರೆ.
ಇವೆರಡು. ಇಲ್ಲಿ ಒಂದ್ ಎಡವಟ್ಟು ಏನಪ್ಪಾ ಅಂತಂದ್ರೆ, ಇಲ್ಲಿ ಅದು ಸರಿಯಾದ ಪ್ರಕ್ರಿಯೆ ಗೊತ್ತಿರಂಗಿಲ್ಲ, ಹ್ಯಾಗ ಅಭ್ಯಾಸ ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಅವಾಗ ಅಲ್ಲೇ ಅವರು ಬಹಿರಂಗದ ಮದಕ್ ಒಳಗಾಗ್ತಾರ ಬಹಳಷ್ಟು ಜನ. ಈ ಸೂಕ್ಷ್ಮತೆಯನ್ನ ಇಲ್ಲಿ ಸಿದ್ದರಾಮೇಶ್ವರ ಶರಣರು ಹೇಳಕತ್ತಾರ. ಅದರ ಅರ್ಥ ಸೋಹಂ ಅಂತಂದ್ರ ಅದು ವ್ಯರ್ಥ ಅಂತಲ್ಲ, ಶಿವೋಹಂ ಅನ್ನೋದು ವ್ಯರ್ಥ ಅಂತಲ್ಲ. ಸರಿಯಾದ ಕ್ರಮ ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿ ಮದ ಬರ್ತದ, ಹೊರಗಡೆ ಮದ. ಶಿವೋಹಂ ಅಭ್ಯಾಸದಿಂದ ಹೊರಗಡೆ ಮದ. ಇಲ್ಲಿ ಒಂದು ಭಾರಿ ಅದ್ಭುತ ಮಾತನ್ನು ಹೇಳ್ತಾರೆ. ಅಂತಂದ್ರೆ ಈ ದ್ವಂದ್ವನತೆಗಳಿದು, ಇಲ್ಲಿ ದ್ವಂದ್ವ ಅಂತ ಯಾವುದು? ಅಂತರಂಗದ ಮದ, ಬಹಿರಂಗದ ಮದ, ಇದೇ ದ್ವಂದ್ವ. ಸೋಹಂ ಶಿವೋಂ ಭಾವ ಸಾಧನ ಅಲ್ಲ. ಅಂತರಂಗದ ಏನು ಮದ ಬರ್ತತಿ, ಬಹಿರಂಗ ಏನು ಮದ ಬರ್ತತಿ, ಇದು ದ್ವಂದ್ವ. ಈ ದ್ವಂದ್ವವನ್ನು ಅರಿದು ನಾವು ಹೇಗಿರ್ತೀವಿ ಅಂತ ದಾಸೋಹಂ ಎಂದೆನಿಸಿ, ನಾನು ಹೇಗಿರ್ತೀನಿ, ನಾನು ಸೋಹಂ ಭಾವ ಸಾಧನನೂ ಮಾಡೀನಿ, ಶಿವೋಹಂ ಭಾವ ಸಾಧನನೂ ಮಾಡೀನಿ. ಆದ್ರೆ ಹೆಂಗಿರಿಸು ನನ್ನನ್ನ ದಾಸನಾಗಿರಿಸು. ಒಂದು ಸಣ್ಣ ಅರ್ಥ ಆಗ್ತದ ಬಹಳ ಸರಳಾಗಿ. ರಾಮಾಯಣದೊಳಗ ಹನುಮಂತನನ್ನ ಕುರಿತು ಶ್ರೀರಾಮಚಂದ್ರ ಕೇಳಿದತ್ತ. ಯೋಗ ವಾಸಿಷ್ಠ ಮಹಾರಾಮಾಯಣದಲ್ಲಿ ಬರುವಂತ ಒಂದು ಸಣ್ಣ ಕಥೆ, ಒಂದು ಸಣ್ಣ ಸಂಭಾಷಣೆ. ನಿನಗೆ ಏನು ಸಂಬಂಧ? ನೋಡ್ರಿ, ಶ್ರೀರಾಮ ಆಂಜನೇಯನನ್ನ ಕೇಳ್ತಾರ, ನಿನಗೆ ಏನ್ ಸಂಬಂಧ? ಜ್ಞಾನಿ ನಾಮಕರಗಳಿಂತ ಅವ್ರಿಗೊಂದು ಬಿರುದು ಅದ. ಎಲ್ಲಾ ಜ್ಞಾನಿಗಳಲ್ಲಿ ಅಗ್ರಗಣ್ಯರು. ಏನು ಕೊಟ್ಟು ಚಂದ ಕೊಡ್ತದ ನೋಡು. ದೇಹ ನಾನಿನ ಜೀವ ದೃಷ್ಟಿಯಿಂದನೇ ಈ ಪ್ರಶ್ನೆ, ನಾನಿನ್ನ ಅಂಶ ಸ್ವರೂಪ. ಗುರುಜಿ ಕೇಳ್ಬಲ್ರಿ, ಸ್ವಲ್ಪ ಯಾಕೋ ಡಿಫ್ರೆನ್ಸ್ ಆಗ್ತಾ ಇದೆ. ನಾವು ಕೇಳ್ತಾ ಇಲ್ಲ, ಸ್ವಲ್ಪ ಕಟ್ ಕಟ್ ಆಗ್ತಾ ಇದೆ. ಹಾ, ಈಗ ಕೇಳಿಸ್ತಾ ಇದೆ. ರೇಂಜ್ ಹೆಚ್ಚ ಕಮ್ಮಿ ಆಗೋದಕ್ಕಂತತ್ರಿ. ಅಲ್ಲಿ ಹನುಮಂತ ಉತ್ತರ ಕೊಟ್ಟಿದ್ದೇನಪ್ಪಾ ಅಂತಂದ್ರೆ, ದೇಹ ದೃಷ್ಟಿಯಿಂದ ನೀನ್ ನನಗೆ ಕೇಳಿದ್ದೆ ಅಂತಂದ್ರೆ ನಿನ್ನ ಸೇವಕ ನಾನು. ಜೀವ ದೃಷ್ಟಿಯಿಂದ ಕೇಳಿದ್ದಿ ಅಂತಂದ್ರೆ ಈ ಪ್ರಶ್ನೆ, ನಿನ್ನ ಅಂಶ ಸ್ವರೂಪ ನಾನು. ಆತ್ಮ ದೃಷ್ಟಿಯಿಂದ ಒಂದ್ ವೇಳೆ ನೀನು ಕೇಳಿದ್ದಿ ಅಂತಂದ್ರೆ ನಿನ್ನ ಸ್ವರೂಪವೇ ನಾನು. ಅರ್ಥ ಆಗ್ತಿಲ್ರಿ? ಶರಣರು ಏನ್ ಹೇಳ್ತಾರೆ, ನಮ್ಮನ್ನ ಹೆಂಗಿರಿಸ್ಬೇಕಪ್ಪ ಅಂತಂದ್ರೆ ದಾಸೋಹಂ, ಸಂಪೂರ್ಣ ನಾನು ದಾಸನಾಗಿರ್ಬೇಕು. ನಾನ್ ದಾಸನಾಗಿರ್ಬೇಕಂತ ಅದ್ರ ಅರ್ಥ ಏನ? ನಮಗೇನ ಸೋಹಂ ಗೊತ್ತಿಲ್ಲೋ ಶಿವಹಂ ಗೊತ್ತಿಲ್ಲೋ? ಗೊತ್ತದ. ಅರ್ಥ ಆಗ್ತಿಲ್ರಿ? ಸೋಹಮನು ಗೊತ್ತು, ಶಿವಹಮನು ಗೊತ್ತು. ಆದ್ರ ಹೆಂಗಿರ್ಬೇಕಂತಂದ್ರೆ ನಮ್ಮನ್ನ ಸಣ್ಣವನಾಗಿ ಮಾಡು, ಸೇವಕನನ್ನಾಗಿ ಮಾಡು ಅಂತ ಹೇಳ್ತಾರ ಅವರು. ಯಾರು? ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರು. ಈ ಸೋಹಮದ ಬಗ್ಗೆ, ಇದು ದಾಸೋಹದ ಬಗ್ಗೆ ಬಹಳ ಅದರಿ ಹೇಳ್ಬೇಕಾದದ್ದು. ಸಮಯದ ಅಭಾವ ಐತಿ. ಒಂದು ಸಣ್ಣ ಘಟನೆ ಏನು ಹೇಳ್ತೇನೆ ನಾನು, ನಡೆದಂತ ಸತ್ಯ ಘಟನ. ಏನದು ಅಂತಂದ್ರೆ, ಇದೊಂದು ಪದ್ಯ ಅದ ಶಿಶುನಾಳ ಶರೀಫ್ರದು. ಅವರು ಕೊಟ್ಟಾರ, ಅವ್ರು ಉಲ್ಲೇಖ ಮಾಡ್ಯಾರ ನಡೆದಂತ ಘಟನೆಯನ್ನ. ನಾ ಇಡೀ ಪದ್ಯ ಹೇಳಂಗಿಲ್ಲ, ಏನ್ ನಡೆದಿತ್ತು ಅದನ್ನ ಏನ್ ಉಲ್ಲೇಖ ಮಾಡ್ಯಾರ ಅನ್ನೋದನ್ನ ಅಷ್ಟೇ ಹೇಳ್ತೀನಿ ನಾನೀಗ.
ಹಿಂದಕ್ಕೊಮ್ಮೆ ಪ್ರಮಥರೊಡನೆ, ನೋಡ್ರ ಶರೀಫರು ಹೇಳಿರ್ತಕ್ಕಂಥ ಮಾತಿಡು, ಹಿಂದಕ್ಕೊಮ್ಮೆ ಪ್ರಮಥರೊಡನೆ ದ್ವಂದ್ವ ಬಯಸಿ ರೇಚಿ ತಂದು ಒಂದು ಕರಿಯ ಎಲೆಯ ಕೊಟ್ಟಿದ್ದರಿಂದ ಇಂದು ಪಥಕ್ಕೆ ಮುಟ್ಟಲಿಲ್ಲವೋ. ಅಂದಿನ ಕತೆ ಇಂದರಿಯದೆ ಬಂಧನಕ್ಕೊಳಗಾಗುವರೆ ಕುಂದಿಟ್ಟರು ನಿಂದಿಸುತ್ತಲೇ ಮಂದಾತ್ಮರು ಮಹಾಗರ್ವದಿ ಅಂತೇಳಿ ಇದೊಂದು ಸಣ್ಣ ಉದಾಹರಣೆ ಕೊಡ್ತಾರ ಅವ್ರು ಶರೀಫರು. ಪದ್ಯ ಯಾವ್ದಪ್ಪ ಅಂತಂದ್ರ ಗುರುವರನ ಗನರಿಗೆರಗಿ ಭಿನ್ನ ಮಾಡಲು ಹೋದರು ಅನ್ನೋಂತ ಒಂದು ಪದ್ಯ ಅದ. ಘಟನಾ ಏನಪ್ಪಾ ಅಂತಂದ್ರೆ ಆ ಒಂದನ್ನ ಹೇಳ್ತೇನೆ ನಾನಿಲ್ಲಿ. ಹಿಂದಕ್ಕೊಮ್ಮೆ ಪ್ರಮಥರೊಡನೆ, ಹಿಂದಕ್ಕೊಮ್ಮೆ ಅಂತಂದ್ರೆ ಬಸವಾದಿ ಶರಣರಿದ್ದಾಗ ಏನಾಗಿತ್ತು, ಎಲ್ಲಾರು ಒಮ್ಮೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲಾ ಶರಣರನ್ನ ರೇಚಯ್ಯನವರು, ರೇಚಿ ತಂದೆ ಅಂತ ಕರೆದ ರೇಚಯ್ಯನವರು, ಅವ್ರ ಹೆಸರು ಶರಣ ರೇಚಯ್ಯ. ಅವ್ರ ಏನ್ ಮಾಡಿರ್ತಾರ, ಅವರನ್ನ ಎಲ್ಲಾ ಶರಣರನ್ನ ದಾಸೋಹಕ್ಕಂತೇಳಿ ಪ್ರಸಾದಕ್ಕಂತೇಳಿ ಮನಿಗ್ ಕರ್ತ. ಎಷ್ಟು ಸೂಕ್ಷ್ಮത ಆಯ್ತಂತಂದ್ರೆ ಇಲ್ಲಿ ಎಲ್ಲಾರ್ದು ಪ್ರಸಾದ ಮಾಡಿಸ್ತಾರ ಅವ್ರು. ಎಲ್ಲಾ ಶರಣರು ಸಂತೃಪ್ತ ಆಗ್ಯಾರ. ಒಂದು ಸಣ್ಣ ಘಟನೆ ಏನಪ್ಪಾ ಅಂತಂದ್ರೆ, ಈ ಎಲೆಯೊಳಗ ಒಂದು ವೀಳ್ಯದೆಲೆಗಳಿರ್ತಾವಲ್ಲ, ಅದರಲ್ಲೇ ಕರಿಯ ಎಲೆ ಇರ್ತಾವ, ಒಂದಿಷ್ಟು ಬೇರೆ ಬಣ್ಣದ ಎಲೆಗಳು ಇರ್ತಾವ, ಹಸಿರು ಬಣ್ಣದ ಎಲೆಗಳು ಇರ್ತಾವ. ಎಲ್ಲರಿಗೂ ಏನ್ ಮಾಡಿರಪ್ಪ ಅಂತಂದ್ರೆ ಇವರು ಹಸಿರು ಬಣ್ಣದ ಎಲೆಗಳನ್ನ ಈ ಧಾರವಾಡ ಕಡೆ ಮುಂದೆ ಹೋಯ್ತಂದ್ರ ಧಾರವಾಡದಿಂದ ಈ ಕಡೆ ಊಟ ಆದ ನಂತರ ಅದೊಂದ ಕಡೆ ಪದ್ಧತಿ ಮಾಡ್ಯಾರ ಅವ್ರು. ಏನ್ ಮಾಡ್ಯಾರಪ್ಪ ಅಂತಂದ್ರ ಎಲ್ಲರಿಗೂ ವೀಳ್ಯದ ಎಲೆಯನ್ನ ಕೊಡೋದು, ಎಲೆ ಅಡಿಕೆ ತಿನ್ನಕ್ ಕೊಡ್ತಾರ. ರೂಢಿ ದಿನ ಎಲ್ಲರ ಮನ್ಯಾಗ. ನಮ್ ಕಡೆ ಸೈಡ್ ಇಲ್ರಿ ಅದು, ಈ ಕಡೆ ಬೆಳಗಾವ್ ಈ ಕಡೆ ಯಾರು ತಿನ್ನಂಗಿಲ್ಲ. ಆದ್ರ ಧಾರವಾಡದಿಂದ ಈ ಕಡೆ ಮುಂದ್ ಹೋದ್ರ ಅಲ್ಲೆಲ್ಲಾ ಪ್ರತಿಯೊಂದು ಮನ್ಯಾಗ ಊಟ ಆದ ನಂತರ ಎಲೆ ಅಡಿಕೆ ಅದಕ್ಕೆ ಏನೇನ್ ಹಾಕ್ತಾರಲ್ಲ ತಂದಿಟ್ಟಿರ್ತಾರೆ. ಈ ಪದ್ಧತಿ ಶರಣರನ್ನು ಕೂಡ ಇಲ್ಲಿ ಇತ್ತಂತ ಅವಾಗಿನ ಕಾಲಕ್ಕ. ಎಲ್ಲಾರ್ದು ಪ್ರಸಾದ ಆದ ನಂತರ ರೇಚಿ ತಂದೆಯವರು ಏನ್ ಕೊಡಾಕತ್ತಾರ, ಎಲೆ ಅಡಿಕೆ ಕೊಡತ್ತಾರ ತಿನ್ನಾಕ. ಎಲ್ಲರಿಗೂ ಈ ಹಸಿರು ಬಣ್ಣದ ಎಲೆ ಇರ್ತಾವಲ್ಲ ಅಂತ ಕೊಟ್ರಿ. ಒಬ್ಬ ಶರಣನಿಗೆ ಅವ್ರು ಬೇಕಂತಲ್ಲ, ಆ ಸಮಯದೊಳಗ ಆ ಬಣ್ಣದ ಎಲೆ ಇರಂಗಿಲ್ಲ. ಏನ್ ಮಾಡಿದ್ರಂತಾರೆ ಅವರು, ಒಂದ್ ಕರಿ ಎಲೆಯನ್ನು ಕೊಡ್ತಾರ. ಕೊಟ್ಟಿದ್ದು ಬರೀ ಒಂದು ಸಣ್ಣ ಕರಿ ಎಲೆ. ದಾಸೋಹದ ಸೂಕ್ಷ್ಮತಾ ಇದು. ಈಗ ನಾವು ತನು ಉಬ್ಬಿ ಮನ ಕರಗಿ ಅಂತ ಹೇಳೇವಲ್ಲ, ತನು ಉಬ್ಬಿ ಸೇವಾ ಮಾಡೋದಂತಂದ್ರೆ ಒಂದಿಷ್ಟು ವ್ಯತ್ಯಾಸ ಆಗಿರಬಾರ್ದ್ರಿ, ಅಷ್ಟೇ ಬದಲಾಗ್ತದ್ರಿ. ಅವರು ಕರಿ ಎಲೆ ಕೊಡ್ತಾರ, ಚನ್ನಬಸವಣ್ಣವರು ನೋಡ್ತಾರದನ್ರಿ. ವಯಸ್ಸಿನಲ್ಲೇ ಬಹಳ ಸಣ್ಣವರು, ಮಹಾಜ್ಞಾನಿ, ಶಟಸ್ಥಲ ಚಕ್ರವರ್ತಿ ಅಂತಾನೆ ಕರಿತೇವಲ್ಲ, ಅದನ್ನ ನೋಡ್ತಾರ. ನೋಡಿ ಅವ್ರಿಗೆ ಒಂದು ಮಾತು ಹೇಳ್ತಾರ, ನೀನು ಬರೇ ಕರಿಯಲಿ ಬಿಳಿಯಲಿ ಇಷ್ಟ ವ್ಯತ್ಯಾಸ ಮಾಡಿರಿ. ಇಲ್ಲಿ ಶರೀಫರು ಬರ್ದಾರ್ರಿ, ಒಂದು ಕರಿಯ ಎಲೆಯ ಕೊಟ್ಟಿದ್ದರಿಂದ ಇಂದೂ ಪಥಕ್ಕೆ ಮುಟ್ಟಲಿಲ್ಲವು. ಇಲ್ಲಿವರೆಗಿನ ಸುದಕ ಅವರು ಜೀವನ ಮುಕ್ತ ಸ್ಥಿತಿಯನ್ನು ಹೊಂದಿಲ್ಲ, ವಿದೇಹ ಕೈವಲ್ಯವನ್ನ ಹೊಂದಿಲ್ಲ. ಇನ್ನಾದ್ರೂ ಅದಾರ. ಯಾರು? ರೇಚಯ್ಯನವರು. ಈಗ ಸದ್ಯ ಅದಾರ ಅವರು. ಕಾರಣ ಏನ? ಬರೀ ಎಲ್ಲಿದೆ ಅಂದ್ರೆ ದಾಸೋಹ ಅಂತ ಬರೇ ಸಣ್ಣ ವಿಷಯ ಎಲ್ರಿಗೂ ಅಷ್ಟಕ್ಕೆ ಕರುತ್ವ. ಎಲ್ಲರೂ ಶಿವಸ್ವರೂಪ, ಅಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಬಾರ್ದು. ಹಿಂಗಿರ್ತದ ದಾಸೋಹದ. ಒಮ್ಮೆ ಶೂನ್ಯ ಸಂಪಾದನದೊಳಗ ಒಂದು ಕಥೆ ಬರ್ತದ. ಪ್ರಭುದೇವರ ಆರೋಗರಿ ಅಂತ ಅದ ಅಧ್ಯಾಯದ ಹೆಸರ್ರಿ. ಶೂನ್ಯ ಸಂಪಾದನೆ ಹೇಳ್ಬೇಕಾದ್ರೆ ಹೇಳ್ತೀನಿ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಾನು ಯಾರಿದ್ರು ಅನೇಕ ವಚನಗಳಲ್ಲ ಇರ್ಲಿ. ಒಂದ್ ದಿವ್ಸ ಬಸವಣ್ಣನವರು ಪ್ರಭುದೇವರನ್ನ ಅವ್ರ ಮನೆಗೆ ಭಿನ್ನಕ್ಕೆ ಕರೀತಾರ.
ಅವರು ಬರ್ತಾರ್ರಿ. ನೋಡ್ರಿ ಎಷ್ಟ್ ಮಜಾ ಅದ. ಲಕ್ಷದ ಮೇಲೆ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶಿವಯೋಗ ಸಾಧಕರು, ಅಸಂಖ್ಯಾತ ಶರಣರಿಗೆ ಅಪ್ಪ ಬಸವಣ್ಣನವರು ಪ್ರತಿನಿತ್ಯ ದಾಸೋಹವನ್ನ ಮಾಡಿಸ್ತಿದ್ರು. ಏನಾಗ್ತದ ಅಂದ್ರೆ ಘಟನಾ, ಇದು ಪ್ರಭುಲಿಂಗ ಲೀಲೆ, ಯಾವುದು ಪ್ರಭುದೇವರ ಆರೋಗಣೆ ಅಂತೇಳಿ ಶೂನ್ಯ ಸಂಪಾದನದೊಳಗ ಇದೊಂದು ಕಥೆಯನ್ನು ದಾಖಲಾ ಮಾಡ್ಯಾರ. ಪ್ರಭುದೇವ್ರನ್ನ ಕರೀತಾರ ಅವ್ರ ಪ್ರಸಾದಕ್ಕ. ಪ್ರಭುದೇವ್ರ ಕೊಡ್ತಾರ್ರಿ, ಅಲ್ಲೇ ನೀಡಕ್ ಪ್ರಾರಂಭ ಆಗತ್ತ. ಪ್ರಭುದೇವರು ತಿಂದ್ರಂತ ಎಷ್ಟು ತಿಂದಿರ್ಬೇಕ್ರಿ, ಲೆಕ್ಕ ಕೊಟ್ರ ಅವ್ರು. ಹಂಗ ತಿನ್ನಾಕ ಚಲು. ಅವ್ರ ತಂದ ನೀಡಿದ್ದು, ಇವ್ರು ತಿಂದಿದ್ದು ಎಲ್ಲ ಆಯ್ತ್ರಿ. ಎಷ್ಟ್ ಹೇಳ್ಯಾರ ಒಬ್ರು ಸೊಡ್ಡಾಳದ ಬಾಚರಿಸ್ರು ಹೇಳ್ತಾರ, ಬನ್ನಿ ಕರುಣಿಕರು ನೀವು ಲೆಕ್ಕವ ಹೇಳಿ, ಧಾನ್ಯ ಸಂಚವನು ಹೊಸ ಜೋಳ 60 ಲಕ್ಷ ಕಂಡುಗ, ಸಾಲಿ ಧಾನ್ಯ 30 ಲಕ್ಷ ಕಂಡುಗ, ಗೋಧಿ 12 ಲಕ್ಷ ಕಂಡುಗ, ಕಡಲೆ 32 ಲಕ್ಷ ಕಂಡುಗ, ಹೆಸರು 30 ಲಕ್ಷ ಕಂಡುಗ, ನವನೆ, ಹಾರಕ, ಬರಗು, ಸಾವೆ, ಮಾಸಿಗಳೆಂಬ ಧಾನ್ಯಗಳು 50 ಲಕ್ಷ ಕಂಡುಗ, ಹೊಸ ಸುಗ್ಗಿ ಈ ವೇಳೆಗೆ ಭತ್ತ ಅಗಣಿತ, ಮಹದಾನಿ ಸೊಡ್ಡಳನ ಆರೋಗಣೆಯ ಅವಸರಕ್ಕೆ ಅಳವಟ್ಟ ಸುಯಿದಾನ ವಿನಿತವನ ಅವಧರಿಸಯ್ಯ ಸಂಗನ ಬಸವನ್ನ. ಎಷ್ಟು ತಿಂದಿರ್ಬೇಕು ಹೇಳ್ರಿ. ಒಬ್ಬದ ಊಟ್ರಿ ಇದು ಪ್ರಭುದೇವ್ರದು. ಮತ್ ಲೆಕ್ಕ ಹೇಳ್ಯಾರ ಅವ್ರು, ಖಂಡ ಮಂಡಿಗೆ ಬೆಲ್ಲ, ದ್ರಾಕ್ಷಿ, ಸಕ್ಕರೆ, ದೊಡ್ಡ ದೊಡ್ಡ ವಚನ ಅದಾವ. ಇದೆಲ್ಲ ತಿಂದದ್ ಯಾರ್ರಿ? ಒಬ್ಬರೇ ಪ್ರಭುದೇವ್ರೊಬ್ರ. ಎಲ್ಲ ಲಾಸ್ಟ್ ಆ ಪಾತ್ರೆ ಸಾಲಿಲ್ಲಂತ, ಪಾತ್ರೆನು ತಿಂದ್ರ, ಎಲ್ಲಾರು ತಿಂದ್ರಿ. ಕೊನೆಗೆ ಗೊತ್ತಾಯ್ತಿಲ್ಲಿ, ದಾಸೋಹಂ ಆಗಬೇಕು. ಏನಾಗ್ಬೇಕು? ದಾಸೋಹಂ. ನಾನು ಸಣ್ಣವ ತಿಳಿದಿಲ್ರಿ. ಇದು ದಾಸೋಹ ತತ್ವ ರೀ. ದಾಸೋಹಂ ಅಂತಂದ್ರೆ ಏನು? ಸಣ್ಣವನಾಗಬೇಕು, ಕಿಂಕರಣ ಆಗ್ಬೇಕು. ಅಡ್ಡ ಬಿದ್ರ ಅಪ್ಪ ಬಸವಣ್ಣನವರು ಪ್ರಭುದೇವ್ರ ಮುಂದ ಪೂರ್ತಿ ಕಿಂಕರತ್ವ ಭಾವಹಿಸಿದ್ರು. ಅವಾಗ ಅವ್ರ ಬಂದ್ರಂತ. ಇದು ದಾಸೋಹ. ಶರಣರ ದಾಸೋಹ ಬಹಳ ಎತ್ತರ ಮಟ್ಟದದ. ಇನ್ನು ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾವ್ ಇದ್ರ ಬಗ್ಗೆ ಸಾಕಷ್ಟು ವಚನಗಳನ್ನ ಆಧಾರ ಇಟ್ಕೊಂಡು ಚರ್ಚೆ ಮಾಡುವಂತ ಸಮಯ ಹಿಂಗ ಪ್ರಾರಂಭ ಆಗ್ಬಿಡ್ದ ಮುಗಿತೈತಿ. ಏನ್ ಮಾಡಕ್ ಆಗಂಗಿಲ್ಲ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳ್ರಿ. ಶರಣಾರ್ಥಿ ದಾಸೋಹದ ಬಗ್ಗೆ ಬಹಳ ಅಪರೂಪದ ವಿಷಯವನ್ನ ನಮ್ಮೆಲ್ಲರಿಗೆ ತಿಳಿಪಡಿಸಿದ್ರಿ. ಸೋಹಂ ಮತ್ತು ದಾಸೋಹಂ ಇದರ ಅರ್ಥವನ್ನ, ಕಿಂಕರತ್ವವನ್ನ ಮತ್ತು ಶರಣರ ದೃಷ್ಟಿಯಲ್ಲಿ ದಾಸೋಹ ಮತ್ತ ಹಲವಾರು ವಚನಗಳನ್ನ ಕೊಟ್ಟು ಹಲವಾರು ದೃಷ್ಟಾಂತಗಳನ್ನ ಹೇಳಿ ದಾಸೋಹದ ಪರಿಕಲ್ಪನೆಯನ್ನ ನಮ್ಮೆಲ್ಲರ ಮುಂದೆ ಮಂಡಿಸ್ತಕ್ಕಂತ ಮಹತ್ ಕಾರ್ಯವನ್ನ ಶರಣ ಶ್ರೀಧರ ನಮ್ಮರಾಳಿ ಅವರು ಮಾಡಿದ್ದಾರೆ. ಇವತ್ತಿನ ಈ ವಿಷಯದ ಕುರಿತು ಯಾರಿಗಾದರೂ ಏನಾದರೂ ಕೇಳಬೇಕಾಗಿತ್ತು ಅಂದ್ರೆ ಅವರು ಹ್ಯಾಂಡ್ ರೈಸ್ ಮಾಡಿ ಈ ಸಂವಾದದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ.